ಇವತ್ತು ರಾಜಕಾರಣದ ಸುದ್ದಿಯನ್ನ ನಾವು ಮಾತನಾಡ್ತಾ ಇಲ್ಲ. ಅಫ್ಕೋರ್ಸ್ ಒಪ್ಕೊಳ್ಳೋಣ, ರಾಜಕಾರಣದ ಬಿಸಿ ಬಹಳ ಜೋರಾಗೇ ಇದೆ ಇಡೀ ರಾಜ್ಯದಲ್ಲಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇಡೀ ದೇಶದಲ್ಲೂ ಕೂಡ ರಾಜಕಾರಣದ ಬಿಸಿ ಸಿಕ್ಕಾಪಟ್ಟೆ ಕಾವೇರ್ತಾ ಇದೆ. ಆದರೆ ಅವೆಲ್ಲಕ್ಕಿಂತ ಮೇಲಾಗಿ ರಣ ಬಿಸಿಲು ನಮ್ಮ ಮೈ ಸುಡ್ತಾ ಇದೆ, ನಮ್ಮ ದಾಹವನ್ನ ಜಾಸ್ತಿ ಮಾಡ್ತಾ ಇದೆ. ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಸುಮಾರು ಜನಕ್ಕೆ ಪ್ರಿಕ್ಲಿ ಹೀಟ್ ಆಗ್ತಾ ಇದೆ, ರಾತ್ರಿ ಮಲಗಕ್ಕಾಗ್ತಾ ಇಲ್ಲ. ಮೈಯೆಲ್ಲ ಸೆಕೆ, ಮೈಯೆಲ್ಲ ಉರಿ, ಮೈಯೆಲ್ಲ ನವೆ, ಮೈಯೆಲ್ಲ ರ್ಯಾಷಸ್. ಸುಮಾರು ಜನಕ್ಕೆ ಸನ್ ಸ್ಟ್ರೋಕ್, ಸುಮಾರು ಜನಕ್ಕೆ ಹೀಟ್ ಸ್ಟ್ರೋಕ್. ಹೀಗೆ ಬೆಂಗಳೂರಲ್ಲಿ ಕಾಲ್ಡ್ ಆಸ್ ದಿ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಸಾಮಾನ್ಯ 32-33 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರ್ತಾ ಇದ್ದಂಥ ಜಾಗದಲ್ಲೂ ಕೂಡ ಇವತ್ತು ನಾವು 35-36ರಷ್ಟು ತಾಪಮಾನವನ್ನು ಗಮನಿಸ್ತಾ ಇದ್ದೀವಿ. ಮೈಸೂರು ಅಗೈನ್ ಈ ಸೆಟ್ ಟು ಬಿ ಕೂಲ್, ಬಟ್ ಮೈಸೂರಿನಲ್ಲಿ ನಿಮಗೆ 36-37 ಡಿಗ್ರಿಯಷ್ಟು ತಾಪಮಾನ ಇದೆ. ತಾಪಮಾನಕ್ಕೆ ಹಲವು ರೀಸನ್ಸ್ಗಳು ಜಾಸ್ತಿ ಆಗೋದಕ್ಕೆ. ಅದು ನ್ಯಾಚುರಲ್ ವೇರಿಯಬಿಲಿಟಿ ಅನ್ನೋದು ಒಂದು ಹಂತ. ಆದರೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ಅದರ ಜೊತೆಗೆ ಗ್ರೀನ್ ಹೌಸ್ ಎಫೆಕ್ಟು, ಮತ್ತೊಂದು ಮಗದೊಂದು, ಅದೆಲ್ಲೂ ಕೂಡ ತಾಪಮಾನವನ್ನು ಬಹಳ ಜಾಸ್ತಿ ಮಾಡಿದೆ ಅನ್ನೋದು ಕೂಡ ಗೊತ್ತು. ಆದರೆ ನಮ್ಮನ್ನ ನಾವು ಈ ರಣ ಬಿಸಿಲಿನಿಂದ ರಕ್ಷಿಸಿಕೊಳ್ಳಬೇಕಾಗಿರೋದು ಹೇಗೆ? ಬಹಳ ಜನ ಎ ಸಿ ಅಂಗಡಿಗಳ ಮುಂದೆ ಇವತ್ತು ಕ್ಯೂ ನಿಂತಿದ್ದಾರೆ, ಕೂಲರ್ಗಳು ಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ 2 ತಿಂಗಳ ಆಟಕ್ಕೆ ಕೂಲರ್ ಬೇಕಾ, 2 ತಿಂಗಳ ಆಟಕ್ಕೆ ಎ ಸಿ ಬೇಕಾ ಅಂತ ಶೋರೂಮ್ಗೆ ಹೋಗಿ ವಾಪಸ್ ಬಂದವರು ಸುಮಾರು ಜನ ಇದ್ದಾರೆ. ಯಾಕಂದರೆ ಅವ್ರು ಅಂದ್ಕೊಂಡಿದ್ದಾರೆ ಇನ್ನೊಂದು 2-3 ತಿಂಗಳಿಗೆ ಆರಾಮಾಗಿ ಮಳೆ ಬರುತ್ತೆ, ತಂಪಾಗುತ್ತೆ ಅಂತ. ಮತ್ತು ಹವಾಮಾನ ಇಲಾಖೆ ಹೇಳ್ತಾ ಇದೆ ಇನ್ನೊಂದು 2 ದಿನಕ್ಕೆ ಒಂದು 5-6 ದಿನ ರಾಜ್ಯದ ಮೂಲೆಗಳಲ್ಲಿ ಮಳೆ ಬರುತ್ತೆ. However, why the temperature is rising day by day and which is making us unbearable? Why? ಮತ್ತು ನಾವು ನಮ್ಮ ಮನೆಯವರನ್ನ, ಮಕ್ಕಳನ್ನ, ವೃದ್ಧರನ್ನ, ಹಿರಿಯರನ್ನ, ತಾಯಂದಿರನ್ನ ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು? ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು? ಇವತ್ತು ಯಾವುದೋ ಒಂದು ಘಟನೆ ಗಮನಿಸಿದೆ ನಾನು. ಅದ್ಯಾವುದೋ ತೆಂಗಿನ ಮರ ಹತ್ತಿದಂಥ ವ್ಯಕ್ತಿ 45 ನಿಮಿಷ ಹೀಟ್ ಸ್ಟ್ರೋಕ್ನಿಂದ ಅಲ್ಲೇ ಕುಸಿದು ಬಿದ್ದುಬಿಟ್ಟಿದೆ. ಆಮೇಲೆ ಆತನನ್ನು ಕೆಳಕ್ಕಿಳಿಸಲಾಯಿತು. ಲೆಟ್ಸ್ ಬಿಗಿನ್ ದಿ ಶೋ ನಾವು. ಇದು ಬಹಳ ಇನ್ಫಾರ್ಮೇಟಿವ್ ಶೋ, ಖಂಡಿತವಾಗ್ಲೂ ಕೂಡ ನೋ ನಾನ್ಸೆನ್ಸ್ ಶೋ. ಇಲ್ಲಿರೋರು ಇವತ್ತೆಲ್ಲರೂ ಕೂಡ ಹಿರಿಯರಿರ್ತಾರೆ, ಡಾಕ್ಟರ್ಗಳಿರ್ತಾರೆ, ಮತ್ತು ಇದರ ಬಗ್ಗೆ ತಿಳಿದುಕೊಂಡವರು ಇರ್ತಾರೆ. ಲೆಟ್ಸ್ ಬಿಗಿನ್ ದ ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಈ ಕಾರ್ಯಕ್ರಮಕ್ಕೆ ನಾವು ಇಟ್ಟಿರುವ ಹೆಸರು ಅವಬಾ ಏನ್ರಿ ಬಿಸಿಲು. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದೆ ತಾಪಮಾನ, ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಬಹಳ ಇಂಪಾರ್ಟೆಂಟ್ ವಿಷಯ. ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಪಮಾನ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬೆಂಗಳೂರಿನಲ್ಲಿ ಸುಮಾರು 34-35 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತಾ ಇದ್ದಾವೆ ಇದರಿಂದ. ನೋಡಿ, ಸಾಧಾರಣದಿಂದ ತೀವ್ರ ಜ್ವರ ಸಾಧ್ಯತೆ ಇದೆ, ಬೆವರುಗುಳ್ಳೆಗಳು ಬರ್ತಾ ಇದೆ, ಕೈಕಾಲುಗಳು ಮೊಣಕಾಲು ಊತ ಆಗ್ತಾ ಇದೆ, ಸ್ನಾಯುಗಳ ಸೆಳೆತ ಆಗ್ತಾ ಇದೆ, ಪ್ರಜ್ಞೆ ತಪ್ಪೋದಾಗ್ತಾ ಇದೆ, ಸುಸ್ತಾಗೋದಾಗ್ತಾ ಇದೆ. ಸುಮಾರು ಜನಕ್ಕೆ ಪಾರ್ಶ್ವವಾಯು ಅಟ್ಯಾಕ್ ಆಗ್ತಾ ಇದೆ. ಬಹಳ ಜನಕ್ಕೆ ಅತಿಯಾದ ಉಷ್ಣತೆಯಿಂದಾಗಿ ಹೃದ್ರೋಗ ಸಮಸ್ಯೆ ಸುಮಾರು ಜನಕ್ಕೆ ಆಗ್ತಾ ಇದೆ. ಏರುಗತಿಯ ಉಸಿರಾಟ ಆಗ್ತಾ ಇದೆ, ಹೃದಯದ ಬಡಿತ ಏರಿಕೆ ಆಗ್ತಾ ಇದೆ, ಟ್ಯಾಕಿಕಾರ್ಡಿಯಾ ಆಗ್ತಾ ಇದೆ, ಉಸಿರಾಟದ ಸಮಸ್ಯೆ, ಕಿಡ್ನಿ ತೊಂದರೆ, ಸರಿಯಾಗಿ ನೀರು ಕುಡಿತಾ ಇಲ್ಲ, ಆ ಕಾರಣಕ್ಕೋಸ್ಕರ ಕಿಡ್ನಿ ಸರಿಯಾಗಿ ಫಂಕ್ಷನಿಂಗ್ ಆಗ್ತಾ ಇಲ್ಲ, ನಮ್ಮ ದೇಹದಲ್ಲಿರುವ ವೇಸ್ಟು ಮೂತ್ರದ ಮೂಲಕ ಹೊರಗೆ ಹೋಗ್ತಾ ಇಲ್ಲ, ಬಾಯಾರಿಕೆ, ವಾಕರಿಕೆ ಬರೋದು, ವಾಂತಿ ಬರೋದು, ತಲೆನೋವು ಬರೋದು, ಮೂತ್ರ ವಿಸರ್ಜನೆ ಪ್ರಮಾಣದಲ್ಲಿ ಕಡಿಮೆ ಆಗೋದು, ಉರಿ ಆಗೋದು ಮೂತ್ರ ವಿಸರ್ಜನೆ ಮಾಡುವಾಗ, ಮತ್ತು ಹಳದಿ ಬಣ್ಣದ ಮೂತ್ರ, ತುಂಬಾನೇ ಕಾನ್ಸಂಟ್ರೇಟೆಡ್ ಮೂತ್ರ ವಿಸರ್ಜನೆ ಮಾಡೋದು, ಇದೆಲ್ಲ ಆಗ್ತಾ ಇದೆ ಸುಮಾರು ಜನಕ್ಕೆ. ತಕ್ಷಣ ದ್ರವಾಹಾರ ಸೇವಿಸಬೇಕು, ಅತಿ ಹೆಚ್ಚು ಬಿಸಿಲು ಇದ್ದಾಗ ನೀರಿನ ಸೇವನೆ ಮಾಡಬೇಕು, ಬಾಯಾರಿಕೆ ಇಲ್ಲದೇ ಇದ್ರೂ ಕೂಡ ಆಗಾಗ ನೀರು ಸೇವಿಸಬೇಕು. ಇದೆಲ್ಲ ಇರಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ತಾಪಮಾನ ಇದೆ ಅದನ್ನು ಗಮನಿಸಬೇಕು ನಾವು ಇವಾಗ. ಇದನ್ನ ಡಾಕ್ಟರ್ಗಳು ಮಾತನಾಡ್ತಾರೆ, ಹಿರಿಯರು ಮಾತನಾಡ್ತಾರೆ, ದೊಡ್ಡವರು ಮಾತನಾಡ್ತಾರೆ. ಬಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದೆ ತಾಪಮಾನ? ಕ್ಯಾನ್ ವಿ ಹ್ಯಾವ್ ಇಟ್ ಪ್ಲೀಸ್?
ಇದು ಮೋಸ್ಟ್ ಇಂಪಾರ್ಟೆಂಟ್. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದೆ ಗಮನಿಸ್ತಾ ಇದ್ದೀರಿ. ಮಂಗಳೂರಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಅಫ್ಕೋರ್ಸ್ ಅಪ್ಡೇಟೆಡ್ ಟೆಂಪ್ರೇಚರ್ ಬರುತ್ತೆ ನಮಗೆ. ಬೆಂಗಳೂರಿನಲ್ಲಿ ಗರಿಷ್ಠ 37 ಡಿಗ್ರಿ ಸೆಲ್ಸಿಯಸ್ ಇದೆ. ದಟ್ ಈಸ್ ವೆರಿ ಹ್ಯೂಜ್. ಧಾರವಾಡದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಉಡುಪಿಯಲ್ಲಿ 32 ಡಿಗ್ರಿ ಇದೆ, ರಿಲೇಟಿವ್ಲಿ ಲೆಸ್ ಕಂಪೇರ್ ಟು ಬೆಂಗಳೂರು, ಬಟ್ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಮುಂಬೈನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಇದೆ. ದೆಹಲಿಯಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಚೆನ್ನೈಯಲ್ಲಿ ನಿಯರ್ಲಿ 34 ಡಿಗ್ರಿ ಸೆಲ್ಸಿಯಸ್ ಇದೆ. ಓಕೆ, ನಾನು ಸ್ಟುಡಿಯೋಗೆ ಜಾಯ್ನ್ ಆಗಿರುವ ವೀಕ್ಷಕರನ್ನ, ನಮ್ಮ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರ ಜೊತೆಯಾಗಿ 38 ಡಿಗ್ರಿ ಇನ್ ಅಹಮದಾಬಾದ್, ಬಾಗಲಕೋಟೆ 40 ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ ಹ್ಯೂಜ್. ಕಲಬುರಗಿ ನಿಯರ್ಲಿ 42. ನಮ್ಮೂರ ಕಡೆ, ನಮ್ಮ ಕಲ್ಯಾಣ ಕರ್ನಾಟಕದ ಕಡೆ ನಮ್ಗೆ ಗೊತ್ತಿರೋದೇ ಒಂದು ಬಿಸಿಲು, ಇನ್ನೊಂದು ರಣ ಬಿಸಿಲು. ಇವಾಗಿರೋದು ರಣ ಬಿಸಿಲು. ಡಾಕ್ಟರ್ ಜಿ ಎಸ್ ಶ್ರೀನಿವಾಸ್ ರೆಡ್ಡಿ ಅವರಿದ್ದಾರೆ, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಜಿ ನಿರ್ದೇಶಕರಾಗಿದ್ದಾರೆ. ಸರ್ ನಮಸ್ಕಾರ, ವೆರಿ ಲವ್ಲಿ ವಾಮ್ ವೆಲ್ಕಮ್ ಟು ಯು. ಹಾಗೆ ನಮ್ಮೊಟ್ಟಿಗೆ ಡಾಕ್ಟರ್ ಶಂಕರ್ ಇದ್ದಾರೆ, ಹಿರಿಯ ವೈದ್ಯರು. ಸರ್ ನಮಸ್ಕಾರ. ಶ್ರೀನಿವಾಸ್ ಸರ್, ಈ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದಾಗ, ಬಿಸಿಲಿನ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾಗ, ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿಯಾಗಿದೆ ಅಂತ ನಮ್ಗೆ ಅನ್ನಿಸ್ತಿದೆಯಾ, ಅಥವಾ ನಿಮ್ಮ ಹತ್ರ ಇರೋ ಡೇಟಾ ಪ್ರಕಾರ ಬಿಸಿಲು ಜಾಸ್ತಿ ಆಗಿರೋದು ಕಂಪೇರ್ ಮಾಡಿಕೊಂಡಾಗ ಅದು ನಿಜವಾ, ಅದು ಸತ್ಯವಾ? ಅದು ಸತ್ಯ. ನಾವು ಕಂಪೇರ್ ಮಾಡಿದಾಗ ಏನು ವಾಡಿಕೆ ಅಂತ, ಯಾವುದೇ ಪ್ರದೇಶಕ್ಕೆ ವಾಡಿಕೆ ಉಷ್ಣಾಂಶ ಇರ್ತದೆ. ಅದಕ್ಕಿಂತ ಜಾಸ್ತಿ ಉಷ್ಣಾಂಶ ಹೋದಾಗ ಅದು ಈ ಬಿಸಿಲಿನ ಏನು ನಾವು ಹೀಟ್ ವೇವ್ ಅಂತ ಕರೀತಾ ಇದ್ದೀವಿ, ಅದಾಗ್ತದೆ. ಯಾವುದೇ ಭಾಗದಲ್ಲಿ, ಯಾವುದೇ ಪ್ರದೇಶದ ಆಯಾ ಪ್ರದೇಶದಲ್ಲಿ 40 ಡಿಗ್ರಿ ಟೆಂಪ್ರೇಚರ್ ಅಂದರೆ 40 ಡಿಗ್ರಿ ಉಷ್ಣಾಂಶಕ್ಕಿಂತ ಹೆಚ್ಚಾದಾಗ ಬಿಸಿಲಿನ ಇದು ಗಾಳಿ ಅಂತ ಏನು ಕರಿತೀವಿ ಅದು ಆಗುವ ಸಾಧ್ಯತೆಗಳಿರ್ತದೆ ವಾಡಿಕೆಯಾಗಿ. ಅದು ಬಿಟ್ಟರೆ ನಮಗೆ ಕೆಲವು ಟೈಮಲ್ಲಿ ಬೇರೆ ಬೇರೆ ಡೆಫಿನೇಷನ್ಸು ಯೂಸ್ ಮಾಡ್ತೀವಿ. ಬಿಸಿಲಿನ ಏನು ಹೀಟ್ ವೇವ್ ಅನ್ನಲಿಕ್ಕೆ ಏನೇನು ಅನ್ಬೋದು ಅಂತ. ಸಾಮಾನ್ಯವಾಗಿ ಈ ಪ್ಲೇನ್ ಲ್ಯಾಂಡ್ಸಲ್ಲಿ ನಾವೇನು ಪ್ಲೇನ್ ಲ್ಯಾಂಡ್ಸಲ್ಲಿ 40 ಡಿಗ್ರಿ ಟೆಂಪ್ರೇಚರ್ಗಿಂತ ಜಾಸ್ತಿ ಹೋದಾಗ ಅದಕ್ಕೆ ಬಿಸಿಲಿನ ಗಾಳಿ ಇರುವಂಥ ಪ್ರದೇಶ ಅಂತ ಕರಿತೀವಿ. ಅದು ಬಿಟ್ಟರೆ ನಾವು ಮಲೆನಾಡು ಇಂಥ ಭಾಗಕ್ಕೆ ಬಂದರೆ ಈವನ್ 30-32 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಅಲ್ಲಿನೂ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಯಾಕಂದರೆ ರಿಲೇಟಿವ್ ಹ್ಯುಮಿಡಿಟಿ ಅಂತ ನಾವೇನು ತೇವಾಂಶ ಅಂತ ಕರಿತೀವಿ ಅದು ಜಾಸ್ತಿ ಇದ್ದಾಗ ಹೀಟ್ ಇಂಡೆಕ್ಸ್ ಜಾಸ್ತಿ ಆಗ್ತದೆ. ಅದರಿಂದ ಅದು ಆಗ್ತದೆ. ಈ ಒಂದು ಕೋಸ್ಟಲ್ ಏರಿಯಾದಲ್ಲಿನೂ 34, 35, 36 ಕೋಸ್ಟಲ್ ಏರಿಯಲ್ಲಿ ಅದು ಜಾಸ್ತಿನೇ. ಯಾಕೆಂದರೆ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ. ರಿಲೇಟಿವ್ ಹ್ಯುಮಿಡಿಟಿ ಇದು ಜೊತೆಗೆ ಉಷ್ಣಾಂಶ ಜೊತೆಗೆ ಸೇರಿಕೊಂಡಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ ಆಗ್ತದೆ, ನಿಮಗೆ ಫೀಲ್ ಜಾಸ್ತಿ ಆಗ್ತದೆ. ಜಾಸ್ತಿ ಇದು ಇವನ್ ನಮ್ಮ 40 ಡಿಗ್ರಿ ಇದ್ದಾಗೂ ಅನಿಸಲ್ಲ, ಬಟ್ ಅಲ್ಲಿ 35-36 ಡಿಗ್ರಿ ಟೆಂಪ್ರೇಚರ್ ಇದ್ರೂ ಕೋಸ್ಟಲ್ ಏರಿಯಾದಲ್ಲಿ ಹ್ಯುಮಿಡಿಟಿ ಇರೋದ್ರಿಂದ ಆ ಥರ ನಮಗೆ ಫೀಲ್ ಆಗ್ತದೆ, ಇದಾಗ್ತದೆ. ಸೊ ಒಟ್ಟಾರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ವಾಡಿಕೆಗೆ ಕಂಪೇರ್ ಮಾಡ್ತೀವಿ ಜನರಲಿ. ಎಸ್ಪೆಷಲಿ ಇವಾಗ ನಾವು ನೋಡಿದಾಗ ಈ ಬೇಸಿಗೆ ನಮಗೆ ನೋಡಿದಾಗ ಸುಮಾರು 1.5 ಡಿಗ್ರಿಯಿಂದ 3 ಡಿಗ್ರಿ ಅಥವಾ 4 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದನ್ನ ಕಾಣ್ತಾ ಇದ್ದೀವಿ. ಭಾಳ ಕ್ಲಿಯರ್ ಕಟ್ಟಾಗಿ ಇದು ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ. 1.5 ಡಿಗ್ರಿಯಿಂದ ಇನ್ನೂ ನಮಗೆ ಈ ಏನು ಪ್ರೊಜೆಕ್ಷನ್ಸ್ ಇದೆ ಅದು ನೋಡಿದಾಗ, ಫೋರ್ಕಾಸ್ಟ್ ನೋಡಿದಾಗೂ ಸಹ ನಮಗೆ ಮುಂದಿನ ದಿನದಲ್ಲಿ ಸಹ ಇದು ಮುಂದುವರಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಒಟ್ಟಾರೆ ನಮಗೆ ಮೇ ಎಂಡ್ವರೆಗೂ ನೋಡಿದಾಗ, ನಮ್ಗೆ ಇನ್ನೂ 2 ತಿಂಗಳ ಏನು ಈ ಮೇ ಎಂಡ್ವರೆಗೂ ನೋಡಿದಾಗ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದು 1.5ರಿಂದ 3 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗುವ ಸಾಧ್ಯತೆಗಳು ನಮ್ಮ ರಾಜ್ಯದಲ್ಲಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಪ್ ಟು 5 ಡಿಗ್ರಿ 6 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗುವ ಸಾಧ್ಯತೆಗಳು ಇದ್ದಾವೆ. ಆದರೆ ನಮ್ಮ ಭಾಗದಲ್ಲಿ, ನಮ್ಮ ರಾಜ್ಯದ ಉತ್ತರ ಒಳನಾಡಲ್ಲಿ ತೊಗೊಂಡ್ರಾಗ ಜಾಸ್ತಿ ವಾಡಿಕೆಯಲ್ಲಿನೇ ಜಾಸ್ತಿ ಇರ್ತದೆ. ಉತ್ತರ ಒಳನಾಡು ನೀವು ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡಿದಾಗ ಆಗಲೇ 43.7 ನಿನ್ನೆ ಆಗಿದ್ದು 43 ಹತ್ತತ್ರ 44 ಡಿಗ್ರಿ ಟೆಂಪ್ರೇಚರ್ ಆಗಲೇ ನಿಮಗೆ ಗುಲ್ಬರ್ಗದಲ್ಲಿ ರೆಕಾರ್ಡ್ ಆಯಿತು.
ಅದೇ ಥರ ನಾವು ಆ ಭಾಗದ ಎಲ್ಲ ಭಾಗದಲ್ಲಿ 40ರಿಂದ 42 ಡಿಗ್ರಿ ಟೆಂಪ್ರೇಚರ್ಸ್ನ ರಾಯಚೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಕೊಪ್ಪಳ ಈ ಭಾಗದಲ್ಲೆಲ್ಲ ಆ ಸರೌಂಡಿಂಗ್ ಏರಿಯಾದಲ್ಲೆಲ್ಲ 40 ಡಿಗ್ರಿ ಟೆಂಪ್ರೇಚರ್ ದಾಟೋಗಿದೆ. ಈವನ್ ಮಾರ್ಚ್ ತಿಂಗಳಲ್ಲಿ ನಾವು ಫಸ್ಟ್ ನೋಡಿದಾಗ ಮಾರ್ಚ್ ತಿಂಗಳಲ್ಲಿ 40 ಡಿಗ್ರಿ ದಾಟುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತದೆ. ಆದರೆ ಈ ವರ್ಷ ಸಾಕಷ್ಟು ಭಾಗಗಳಲ್ಲಿ 40 ಡಿಗ್ರಿ ಟೆಂಪ್ರೇಚರ್ನ ಹೆಚ್ಚು ದಾಖಲಾಗಿರೋದನ್ನ ನಾವು ಈ ವರ್ಷ ಕಂಡಿದ್ದೀವಿ. ಅದರಲ್ಲೂ ಬೆಂಗಳೂರಿಗೆ ಬಂದಾಗ ನಿಮಗೆ 36 ಡಿಗ್ರಿ ಟೆಂಪರೇಚರ್ ಮಾರ್ಚ್ ತಿಂಗಳಲ್ಲಿ ಇದ್ದವು ಅಂದರೆ ನಾವು ನಂಬಲಿಕ್ಕೆ ಆಗೋದಿಲ್ಲ. ಈಗ ಇವತ್ತು 37.6 ಡಿಗ್ರಿ ಟೆಂಪರೇಚರು ರೆಕಾರ್ಡ್ ಆಗಿರೋದನ್ನ ನೋಡ್ತಾ ಇದ್ದೀವಿ. 37.6 ಡಿಗ್ರಿ ಟೆಂಪರೇಚರು ಇವತ್ತು ರೆಕಾರ್ಡ್ ಆಗಿದೆ. ಅಂದರೆ 37 ದಾಟಿದೆ ಅಂದರೆ ಅದು ಸ್ವಲ್ಪ ನಾವು ಸೀರಿಯಸ್ಸು ಅಂತಂದು ತಿಳ್ಕೊಬೋದು ಬೆಂಗಳೂರಲ್ಲಿ. ಅದರಲ್ಲೂ ನಮಗೆ ಏಪ್ರಿಲ್ ತಿಂಗಳಲ್ಲೇ ಬೆಂಗಳೂರು ಭಾಗದಲ್ಲಿ ಜಾಸ್ತಿ ಆಗೋವಂಥದ್ದು, ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆಗಳು ಇದೆ. ಆದರೆ ಏನಾದರೆ ಈ ಒಂದು 2-3 ಸ್ಪೆಲ್ಸ್ ಬರ್ಬೋದು. ನಮಗೆ ಸುಮಾರು 36 ಮಿಲಿಮೀಟರ್ನಷ್ಟು ಮಾರ್ಚ್ ತಿಂಗಳಲ್ಲಿ ಮಳೆ ಬೀಳ್ತದೆ. ಆ ಮಳೆ ಒಂದು 3-4 ದಿವಸ ಬೀಳುವ ಸಾಧ್ಯತೆ ಇರೋದ್ರಿಂದ ವಾಡಿಕೆ ಎಷ್ಟು ಬಂದ್ರೇ ನಮಗೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ತೀವ್ರತೆ ಆವತ್ತು ಮಾತ್ರ. ಬಟ್ ಬೇರೆ ಟೆಂಪ್ರೇಚರ್ನ ಕಂಪ್ಲೀಟ್ ಡೌನ್ ಮಾಡುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾವತ್ತು ಮಳೆ ಬೀಳ್ತದೋ ಆ ಪ್ರದೇಶದಲ್ಲಿ ಮಳೆ ಬಿದ್ದಿರೋ ಕಡೆ ಸ್ವಲ್ಪ ಅದರ ಉಷ್ಣಾಂಶದಲ್ಲಿ ಕಡಿಮೆ ಆಗ್ಬೋದು ಹೊರತು ಒಟ್ಟಾರೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ಇದು ಬಿಸಿಲಿನ ತಾಪಮಾನ ಜಾಸ್ತಿ ಆಗುತ್ತೆ ಅನ್ನೋದೇ ಈ ನಮಗೆ ಫೋರ್ಕಾಸ್ಟ್ ಇರೋದೇ ಹೊರತು ಕಡಿಮೆ ಆಗುವ ಸಾಧ್ಯತೆಗಳು ಕಡಿಮೆ ಇದೆ. ಇಲ್ಲಿ ಈ ಮೇ ಎಂಡ್ ತನಕ ಇದೇ ಥರ ಇರುತ್ತೆ? ಹೌದು, ನಮಗೆ ಫೋರ್ಕಾಸ್ಟ್ ಇವಾಗ ನಮಗೆ 2 ತಿಂಗಳ ಫೋರ್ಕಾಸ್ಟ್ ಬಂದಿರೋ ಪ್ರಕಾರ ನೋಡಿದಾಗ ನಮಗೆ ಒಟ್ಟಾರೆ ಭಾರತೀಯ ಹವಾಮಾನ ಇಲಾಖೆ 2 ತಿಂಗಳಿಗೆ ಮುಂದಿನ 2 ತಿಂಗಳಿಗೆ ಈಗಾಗಲೇ ಇದು ಮುನ್ಸೂಚನೆ ಕೊಟ್ಟಿದೆ, ಬಿಸಿಲಿನ ಮುನ್ಸೂಚನೆ ಕೊಟ್ಟಿದೆ. ಅದ್ರ ಪ್ರಕಾರ ನೋಡಿದಾಗ ನಮ್ಮ ರಾಜ್ಯವನ್ನು ಸೇರಿಸ್ಕೊಂಡು ಹೇಳ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ 1.5ರಿಂದ 3 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗುವ ಸಾಧ್ಯತೆಗಳು ಮೇವರೆಗೂ ಇದೆ. ಮೇ ನಂತರದಲ್ಲಿ ಇದು ಏನಂದರೆ ಈ ಟೆಂಪರೇಚರಲ್ಲಿ ಮೇ ನಂತರದಲ್ಲಿ ನಮಗೆ ಆಗ್ತಾಯಿದೆ. ಮೇ ತಿಂಗಳಲ್ಲಿ ನಮಗೆ ಹೆಚ್ಚಿನ ಮಳೆ ಮುಂಗಾರು ಕಮೆನ್ಸ್ ಆಗುವ ಸಾಧ್ಯತೆಗಳು ಅದು ನಮಗೆ ನೈಋತ್ಯ ಮುಂಗಾರು ನಮಗೆ ಜೂನ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತದೆ. ಜನರಲಿ ಕೆಲವು ಟೈಮಲ್ಲಿ ಮೇ ಎಂಡಲ್ಲೇ ಸ್ಟಾರ್ಟ್ ಆಗುವ ಸಾಧ್ಯತೆಗಳು ಇರ್ತದೆ. ಆದರೆ ಈ ವರ್ಷ ನಮಗೆ ಒಂದು ಪೆಕ್ಯುಲಿಯರ್ ಸಿಚುಯೇಷನ್ ಇದೆ. ಅದು ಎಲ್ಲಿನೋ ಅಂತ ಈ 23ರ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ಅದಕ್ಕೆ ನಮಗೆ 23ರಲ್ಲಿ 2023ರಲ್ಲಿ ಕಂಪ್ಲೀಟ್ ನಮಗೆ ಕಂಪ್ಲೀಟ್ ಡ್ರೈ ಸ್ಪೆಲ್ ಆಗೋದಕ್ಕೆ ಅದೇ ಬರ ಬರಲಿಕ್ಕೆ ಅದೇ ಕಾರಣ ಆಯಿತು ಎಲ್ಲಿನೋ. ಅದರ ಇಂಪ್ಯಾಕ್ಟ್ ಕಡಿಮೆ ಆಗ್ತಾಯಿದೆ ಇವಾಗ ನಮಗೆ ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಮೊದಲು ಕಂಪೇರ್ ಮಾಡಿದರೆ. ಸೊ ಇನ್ನೂ ಒಂದು ತಿಂಗಳು ಇದರ ಇಂಪ್ಯಾಕ್ಟ್ ಇದ್ದೇ ಇರ್ತದೆ, ನ್ಯೂಟ್ರಲ್ ಫೇಸ್ಗೆ ಹೋಗ್ತದೆ. ಅದಾದರೆ ಲಾನಿನಾ ಕಂಡೀಷನ್ನು ನಮಗೆ ಜುಲೈಯಿಂದ ಲಾನಿನಾ ಕಂಡೀಷನ್ಸ್ ಬರೋ ಸಾಧ್ಯತೆಗಳಿದ್ದು, ಲಾನಿನ ಯಾವಾಗ ಬರ್ತದೋ ಅವು ಜನರಲಿ ಲಾನಿನ ಕಂಡೀಷನ್ಸ್ ಇದ್ದಾಗ ಹೆಚ್ಚಿನ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ. ಏನು ಸರ್ ಇದು ಎಲ್ನಿನೋ ಲಾನಿನೋ ಅಂದರೆ ಏನು ಸರ್? ಎಲ್ನಿನೋ ಲಾನಿನೋ ಅಂದರೆ ಇಕ್ವಟೋರಿಯಲ್ ಪೆಸಿಫಿಕ್ ಅಂತ ಏನು ಸಮುದ್ರ ಇದೆ ಅದರಲ್ಲಿ ಟೆಂಪ್ರೇಚರ್ ಉಷ್ಣಾಂಶ ಸಮುದ್ರದ ಮೇಲ್ಮೈ ಉಷ್ಣಾಂಶದಲ್ಲಿ ಏರಿಕೆ ಆಗೋದು. ನಮಗೆ 0.5 ಡಿಗ್ರಿಗಿಂತ ಜಾಸ್ತಿ ಏರಿಕೆ ಆದಾಗ 0.5ಗಿನ ಏರಿಕೆ ಆದಾಗ ಅದನ್ನು ಎಲ್ನಿನೋ ಅಂತ ಕರಿತೀವಿ. ಅದಕ್ಕಿಂತ ಕಡಿಮೆ ಇದ್ದಾಗ ಲಾನಿನಾ ಅಂತ ಕರಿತೀವಿ. ಅಲ್ಲಿ ಏರಿಕೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಎಲ್ನಿನೋ ಕಂಡೀಷನ್ ಇದ್ದಾಗ ಏಷ್ಯನ್ ಕೆಲವು ಕಂಟ್ರೀಸ್ಗೆ ನಮಗೆ ಮುಂಗಾರಿಗೆ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಆಮೇಲೆ ಎಕ್ಸ್ಟ್ರೀಮ್ ಈವೆಂಟ್ಸ್ಗಳು ಬಂದರೆ ಕಂಪ್ಲೀಟ್ ಎಕ್ಸ್ಟ್ರೀಮ್ ಈವೆಂಟ್ಸ್ ಅಂದರೆ ಜಾಸ್ತಿ ನಮಗೆ ಮಳೆ ಬರದಂಥ ದಿವಸಗಳೇ ಜಾಸ್ತಿ ಇರ್ತವೆ, ಟೆಂಪ್ರೇಚರ್ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತದೆ. ಇದೆಲ್ಲ ಎಲ್ಲಿನೋ ಇಂಪ್ಯಾಕ್ಟ್ ಆಗ್ತದೆ. ಆದರೆ ನೆಕ್ಸ್ಟ್ ಲಾನಿನಾ ಬಂದಾಗ ನಮಗೆ ಜನರಲಿ ಕೂಲ್ ಆಗ್ತದೆ. ಸಮುದ್ರದಲ್ಲಿ ಕೂಲ್ ಆದಾಗ ನಮಗೆ ಈ ಕಡೆ ಬರಲಿಕ್ಕೆ ನಮಗೆ ಮಾನ್ಸೂನ್ ಈ ಕಡೆ ಪೆನಿಟ್ರೇಷನ್ ಆಗಲಿಕ್ಕೆ ಅದು ಸಪೋರ್ಟ್ ಮಾಡ್ತದೆ. ಅದರಿಂದ ಲಾನಿನಾ ಪೀರಿಯಡಲ್ಲಿ ಜನರಲಾಗಿ ಸಾಧಾರಣ ಮಳೆಯಿಂದ ಹೆಚ್ಚು ಮಳೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ರೈಟ್ ವೆರಿ ಇಂಟ್ರೆಸ್ಟಿಂಗ್ ಅನಾಲಿಸಿಸ್ ಡಾಕ್ಟರ್. ಒಟ್ಟಿನಲ್ಲಿ ಮೇ ತಿಂಗಳಾಂತ್ಯಕ್ಕೆ ಒಂದು ಸ್ವಲ್ಪ ರಿಸ್ಪೈಟ್ ಅಂತ ನಾವೇನು ಕರಿತೀವಿ ಇಂಗ್ಲೀಷ್ನಲ್ಲಿ, ಒಂಚೂರು ನೆಮ್ಮದಿ ಅಂತ ಏನು ಕರಿತೀವಿ, ಆ ನೆಮ್ಮದಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಗಾರು ಶುರುವಾಗುವ ಮೂಲಕ ಅಂತ ಹೇಳ್ತಾ ಇದ್ದೀರಿ. ಅಂದರೆ ನಾವಿವಾಗ ಆಲ್ಮೋಸ್ಟ್ ಏಪ್ರಿಲ್ 7-8ರಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ. ಇನ್ನೊಂದು 52 ದಿನ ಒಂದು ಅಂದಾಜಿನ ಪ್ರಕಾರ ನಾವು ಇದನ್ನು ಅನುಭವಿಸಲೇಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಪ್ರಿಸೈಸ್ಲಿ ವೆರಿ ವಂಡರ್ಫುಲ್ಲಿ ಎಕ್ಸ್ಪ್ಲೈನ್ಡ್ ಡಾಕ್ಟರ್. ನಾನು ಶಂಕರ್ ಸರ್ಗೆ ಬರ್ತೀನಿ. ಶಂಕರ್ ಸರ್, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಯು. ಸಿಕ್ಕಾಪಟ್ಟೆ ಬಿಸಿಲು 37.6 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಿನಲ್ಲೇ
ಮೈಸೂರಿಗೆ ನಾನು ಕಳೆದ ವಾರ ಹೋಗಿದ್ದೆ, ಇನ್ನೂ ಜಾಸ್ತಿ ಬಿಸಿಲಿತ್ತು. ಅದು ಬೆಟ್ಟದ ಮೇಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿಲಿತ್ತು. ಕಾರಣಗಳು ಯಾಕೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಬಟ್ ಹೆಲ್ತ್ ಕನ್ಸರ್ನ್ಸ್ ಏನು ಡಾಕ್ಟರ್ ಈ ಬಿಸಿಲಿಂದ ಆಗಬಹುದಾಗಿರೋದು? ಈಗ ಬಿಸಿಲಿನ ತಾಪಮಾನ ಏರಿತಾ ಇದ್ದಂಗೆ ನಾವು ಈಟ್ ಎಕ್ಸಾಷನ್ನು, ಈಟ್ ಸನ್ಸ್ಟ್ರೋಕು, ಹೀಟ್ ಸ್ಟ್ರೋಕು ಅಂತ ಕರಿತೀವಿ. ಅದರಲ್ಲಿ ನಾರ್ಮಲಿ ನಾವು ರೆಗ್ಯುಲರಾಗಿ ಟೆಂಪ್ರೇಚರ್ ರೆಕಾರ್ಡ್ ಮಾಡೋದು ಮೌತಲ್ಲಿ ರೆಕಾರ್ಡ್ ಮಾಡ್ತೀವಿ, ಇಲ್ಲ ಆಕ್ಸಿಲನಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ ಆಕ್ಸಿಲನಲ್ಲಿ ರೆಕಾರ್ಡ್ ಮಾಡಿ 1 ಡಿಗ್ರಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಯೂಶಲಿ ನಾವು ಪೇಷಂಟಿಗೆ ಜಾಸ್ತಿ ಇದರಿಂದ ಎಫೆಕ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ರೆಕ್ಟಲ್ಲಿ ಅಂದರೆ ಗುದದ್ವಾರದಲ್ಲಿ ನಾವು ರೆಕಾರ್ಡಿಂಗ್ ಥರ್ಮಾಮೀಟರ್ ಇಟ್ಬಿಟ್ಟು ನೋಡಿದ್ರೆ ಎಕ್ಸಾಕ್ಟ್ಲಿ ನಮಗೆ ಸೀರಿಯಸ್ನೆಸ್ ಆಫ್ ದಿ ಪೇಷಂಟ್ ಗೊತ್ತಾಗುತ್ತೆ. ಈಗ ಜನಸಾಮಾನ್ಯರಲ್ಲಿ 104 ಡಿಗ್ರಿ ಕ್ರಾಸ್ ಆದ ಕೂಡಲೇ ಈಗ ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ. ಆಲ್ರೆಡಿ ನೀವು ಸುಮಾರು ಸಿಮ್ಟಮ್ಸ್ ಆಲ್ರೆಡಿ ಯಾಕೆ ಆಯಿತು. ಗಿಡ್ಡಿನೆಸ್ ಬರುತ್ತೆ, ಡಿಸಿನೆಸ್ ಬರುತ್ತೆ, ವಾಮಿಟಿಂಗ್ ಇರುತ್ತೆ, ಆ್ಯಂಡ್ ಲೋ ಬಿ ಪಿ ಆಗುತ್ತೆ, ತುಂಬ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ, ಪಾಲ್ಪಿಟೇಷನ್ಸ್ ಆಗುತ್ತೆ. ಆ್ಯಂಡ್ ಸುಮಾರು ಈಟ್ ಎಕ್ಸಾಷನ್ ಆದಾಗ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಉಪ್ಪಿನ ಅಂಶ, ಸೋಡಿಯಮ್ಮು, ಲೋ ಪೊಟ್ಯಾಷಿಯಮ್ ಇವೆಲ್ಲ ಆದಾಗ ಹಾರ್ಟ್ ರೇಟೆಲ್ಲ ಜಾಸ್ತಿ ಆಗುತ್ತೆ. ಅರಿದ್ಮ್ಯಾಸ್ ಅಂದರೆ ಹಾರ್ಟ್ ಬೀಟು ಇರ್ರೆಗ್ಯುಲರ್ ಆಗಿ ಹೊಡ್ಕೊಳ್ಳುತ್ತೆ. ಇವೆಲ್ಲ ಆದಾಗ ಮನುಷ್ಯ ಅನ್ಕಾನ್ಷಿಯಸ್ ಆಗ್ಬೋದು, ಕೋಮಾಗೆ ಹೋಗ್ಬೋದು, ಫಿಟ್ಸ್ ಬರ್ಬೋದು. ಇವೆಲ್ಲ ಸಾಮಾನ್ಯವಾಗಿ ಕಾರಣಗಳು. ಈಟ್ ಎಕ್ಸಾಷನಲ್ಲೂ ಕಮ್ಮಿ ಇರುತ್ತೆ, ಈಟ್ ಸ್ಟ್ರೋಕಲ್ಲಿ ಜಾಸ್ತಿ ಇರುತ್ತೆ. ಇನ್ ದ ಸೆನ್ಸ್ ಈಟ್ ಸ್ಟ್ರೋಕ್ ಈಸ್ ಭಾಳ ಸೀರಿಯಸ್ ದ್ಯಾನ್ ಈಟ್ ಎಕ್ಸಾಷನ್. ಈಟ್ ಎಕ್ಸಾಷನ್ ಇಸ್ ಎ ಮೈಲ್ಡ್ ಫಾರಮ್, ಮಿನಿಮಮ್ ಸಿಮ್ಟಮ್ಸ್ ಇರ್ತವೆ. ಸೊ ಈಟ್ ಸ್ಟ್ರೋಕ್ನ ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕಾಗ್ತದೆ. ಈಗ ನಾವು ಹೇಳ್ಬಿಡಲ್ಲ ಸ್ವಲ್ಪ ಮುಂದೆ ಹಂಗೆ ದಯಮಾಡಿ ಪ್ಲೀಸ್. ಈಟ್ ಸ್ಟ್ರೋಕಲ್ಲಿ ಏನು ಮಾಡಬೇಕಂತಂದರೆ ನಾವು ಮೊದಲನೇದಾಗಿ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳನ್ನೆಲ್ಲ ಅನುಸರಿಸಬೇಕಾಗ್ತದೆ. ತುಂಬ ನೀರಿನ ಅಂಶ ಕಂಟೆಂಟ್ ಏನೇನಿರುತ್ತೆ, ಈಗ ಹಣ್ಣುಗಳಲ್ಲಿ ತೊಗೊಂಡ್ರೆ ವಾಟರ್ ಮೆಲನ್ನು, ಮಸ್ಕ್ ಮೆಲನ್ನು, ಈಗ ಸೌತೆಕಾಯಿ, ಟೆಂಡರ್ ಕೋಕೋನೆಟ್ಟು, ಬಾರ್ಲಿ ವಾಟ್ರು, ನೀರಿನಂಶ ಈ ಥರ ಎಲ್ಲ ನಾವು ಜಾಸ್ತಿ ಕುಡ್ಕೊಂಡು ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ಒನ್ ಮೆಥಡ್. ಇಲ್ಲ ನೀರಿನ ಬಟ್ಟೆ ತೊಗೊಂಡು ನಾವು ಜಾಸ್ತಿ ನಾವು ಬಟ್ಟೆ ಒರೆಸ್ಕೋಬೇಕು. ಎಸ್ಪೆಷಲಿ ಕತ್ತಿನ ಹತ್ರ, ಆಕ್ಸಿಲನಲ್ಲಿ ಎಲ್ಲ ಕಡೆ. ಈಗ ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ ಬಾಡಿನಲ್ಲಿ. ಆಕ್ಸಿಲಾ ಅಂದರೆ ನೀವು ಹೇಳ್ತಿರೋದು ಅಂಡರ್ ಆರ್ಮ್ಸ್ ಹೇಳ್ತಾ ಇರೋದು. ಅಂಡರ್ ಆರ್ಮ್ಸ್ ಅಲ್ಲ, ಭಾಳ ಸಿಂಪಲ್ ಟರ್ಮ್ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವೆಟ್ ಗ್ಲ್ಯಾಂಡ್ಸ್ನ ಆದಷ್ಟು ಮಟ್ಟಿಗೆ ನಾವು ಪ್ರಿವೆಂಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ವೆಟ್ ಗ್ಲ್ಯಾಂಡ್ಸಿಂದನೂ ಸ್ವಲ್ಪ ನೀರಿನಂಶ ಪ್ರೊಡಕ್ಷನ್ ಇರ್ತದೆ. ಕಂಪ್ಲೀಟ್ ಸ್ವೆಟ್ ಗ್ಲ್ಯಾಂಡ್ಸ್ ಡೆಸ್ಟ್ರಾಯ್ ಆಗಿಬಿಟ್ರೆ ನಮಗೆ ಪ್ರೊಡಕ್ಷನ್ ಇರಲ್ಲ. ಸೊ ತಣ್ಣೀರು ಬಟ್ಟೆನಲ್ಲಿ ಮಾಡ್ಬೋದು, ಇಲ್ಲ ಐಸ್ ಬಟ್ಟೆ ತೊಗೊಂಡು ನಾವು ಮೈಯೆಲ್ಲ ಒರೆಸ್ಬೋದು, ಇಲ್ಲ ಕೋಲ್ಡ್ ಬಟ್ಟೆನ ಬಾಡಿ ಮೇಲೆಲ್ಲ ಹಾಕ್ಬೋದು. ಇದು ಕೆಲವೊಂದು ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ. ಆಮೇಲೆ ಫ್ಯಾನ್ ಹಾಕ್ಬೋದು, ಆಮೇಲೆ ತಣ್ಣಗಿರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋದು. ಆ್ಯಂಡ್ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತಂದರೆ ಬಿಟ್ವೀನ್ 12 ಆ್ಯಂಡ್ 3:30, 4 o'clock ಆ ಮಧ್ಯದಲ್ಲಿ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ ಹೊರಗಡೆ ಹೋಗಬಾರ್ದು. ಅದ್ರ ಮೊದಲೇ ಅವರು ಏನೇನು ಮುಖ್ಯ ಕಾರ್ಯಗಳಿರ್ತವೆ ಅದನ್ನು ಮುಗಿಸ್ಕೋಬೇಕು, ಇಲ್ಲ ನಂತರ ಆದರೂ ಮಾಡ್ಕೋಬೇಕು. ಸೊ ದಟ್ ಯಾರೂ ಆ ಒಂದು ಕಷ್ಟಕ್ಕೆ ಸಿಕ್ಕಾಕೋಬಾರ್ದು ಅಂಥೇಳಿ. ಆಮೇಲೆ ನಾವು ತೀರಾ ಸೀರಿಯಸ್ ಆದಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಅವರು ತನ್ನ ಸ್ವಂತ ವೈದ್ಯರನ್ನು ಕಾಣಬೇಕು. ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಈಟ್ ಕೋಲ್ಡ್ ಮಾಡೋಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಅದನ್ನು ಯೂಸ್ ಮಾಡ್ತೀವಿ. IV ಫ್ಲೂಯಿಡ್ ಸಲೈನ್ಗಳು ಯೂಸ್ ಮಾಡ್ತೀವಿ. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್. ಇನ್ನೂ ಒಂದು ಮುಖ್ಯವಾಗಿ ನಿಮ್ಮ ಮುಖಾಂತರ ಹೇಳಬೇಕಂದ್ರೆ, ಯಾವಾಗಲಾದರೂ ಪೇಷಂಟು ತುಂಬ ಸ್ವಲ್ಪ ಡ್ರೌಸಿನೆಸ್ ಇದ್ದು ಅಂದರೆ ಸ್ವಲ್ಪ ಮಂಕಾಗಿದ್ದು ಅನ್ಕಾನ್ಷಿಯಸ್ ಥರ ದಯವಿಟ್ಟು ಯಾರು ನೀರು ಕುಡಿಸೋದು ಅದೆಲ್ಲ ಮಾಡಬೇಡಿ. ಇಲ್ಲಾಂದರೆ ಸಡನ್ನಾಗಿ ಶ್ವಾಸಕೋಶಕ್ಕೆ ಹೋಗ್ಬಿಟ್ಟು ಬ್ರೆತ್ಲೆಸ್ನೆಸ್ ಆಗಿ ಅದರಿಂದನೇ ಪೇಷಂಟ್ ಸತ್ತೋಗೋ ಚೋಕ್ ಆಗಿಬಿಡ್ಬೋದು ಚಾನ್ಸಸ್ ಜಾಸ್ತಿ. ಅದರಿಂದ ತಕ್ಷಣ ವೈದ್ಯರನ್ನು ಕಾಣಬೇಕು. ನಮ್ಮಲ್ಲಿ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ IV ಫ್ಲೂಯಿಡ್ ಸ್ಟಾರ್ಟ್ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ಎಷ್ಟು ಡಿಹೈಡ್ರೇಷನ್ ಇರ್ತಾನೆ ಅಂತ ಹೇಳ್ಬಿಟ್ಟು. ಅಲ್ಲೂ ನಾವು ಕೋಲ್ಡ್ ಪ್ಯಾಕು, ಕೋಲ್ಡ್ ಬ್ಲ್ಯಾಂಕೆಟ್ಟು ಆರ್ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ, ಯೂಸ್ ಮಾಡ್ತೀವಿ. ಕೆಲವೊಂದು ಸಲ ವೆರಿ ರೇರ್ಲಿ ಸರ್ಜಿಕಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಅಂದರೆ ಇಲ್ಲಿ ಫಿಮೋರಲ್ ಅಂದರೆ ಕಾಲ ಹತ್ರ ಆರ್ಟ್ರಿಗೆ ವೈನ್ಗೆ ಕೆಥೆಟರ್ ಹಾಕ್ಬಿಟ್ಟು ಅದರಲ್ಲಿ ಪುಷ್ ಮಾಡ್ತೀವಿ. ಇಲ್ಲ ನೇಸೋ ಗ್ಯಾಸ್ಟ್ರಿಕ್ ಟ್ಯೂಬ್ ಅಂತ ಮೂಗಿನ ಮುಖಾಂತರ ಹೊಟ್ಟೆಗೆ ಹೋಗ್ಬಿಟ್ಟು ಇಟ್ಸ್ ಎ ಸರ್ಜಿಕಲ್ ಪ್ರೊಸೀಜರ್. ತುಂಬ ಭಾಳ ಸೀರಿಯಸ್ ಆಗಿ ನಮಗೆ ಅನ್ಕಂಟ್ರೋಲಬಲ್ ಬರದಂಗೆ
ಅಂದರೆ 1 to 2 days ಹೀಟ್ ಸ್ಟ್ರೋಕ್ ಇರುತ್ತೆ. ಆ್ಯಂಡ್ ಸುಮಾರು ಸಿಮ್ಟಮ್ಸು ಐ ಥಿಂಕ್ ಲಾಟ್ ಆಫ್ ಪೇಪರ್ಸ್ ಇರೋದ್ರಿಂದ ಲೇಟೆಸ್ಟ್ 2023ನಲ್ಲಿ ಒಂದು ಪೇಪರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಸಮಟೈಮ್ಸ್ ಇಟ್ ವಿಲ್ ಪರ್ಸಿಸ್ಟ್ ಫಾರ್ 1 to 2 years ಆ ಸಿಮ್ಟಮ್ಸ್ ಪೋಸ್ಟ್ ಹೀಟ್ ಸ್ಟ್ರೋಕ್ ಸಿಮ್ಟಮ್ಸ್. ಸೊ ಈ ಥರ ಎಲ್ಲ ಇರೋದನ್ನು ಇದನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟಬೇಕಾಗ್ತದೆ. ನಾವು ತೀರಾ ಲೋ ಬಿ ಪಿ ಆದಾಗ ನಾವು ಐನೋಟ್ರೋಪ್ಸ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲೂ ಸೆಲೆಕ್ಟಿವ್ ಐನೋಟ್ರೋಪ್ಸ್ ಅಂದರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗದೆ, ಹಾರ್ಟಿಗೆ ತೊಂದರೆ ಆಗದೆ ಡೊಬಟಮೈನ್ ಅಂತ ಯೂಸ್ ಮಾಡ್ತೀವಿ. ಅದರಿಂದನೂ ಇದಾಗುತ್ತೆ. ಯಾಕೆಂದರೆ ಇದೆಲ್ಲ ಮಾಡೋದ್ರಿಂದ ನಾವು ಈಗ ಆಲ್ರೆಡಿ ನೀವು ತೋರಿಸ್ತಾ ಇದ್ದೀರಿ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಬ್ರೈನಿಗೆ ಸ್ಟ್ರೋಕ್ ಆಗುತ್ತೆ. ಇದಕ್ಕೆಲ್ಲನೂ ರಕ್ತ ಚಲನೆ ಬೇಕು. ರಕ್ತ ಚಲನೆ ಹೋಗಲಿಲ್ಲ ಅಂದರೆ ಕಷ್ಟ. ಕಿಡ್ನಿ ಯಾವ ಥರ ಡ್ಯಾಮೇಜ್ ಆಗುತ್ತೆ, ಈಗ ತುಂಬ ಹೀಟ್ ಸ್ಟ್ರೋಕ್ ಆದಾಗ ಮಸಲ್ ಬ್ರೇಕ್ ಡೌನ್ ಆಗುತ್ತೆ. CPK ಎಂಜೈಮ್ ಅಂತ ಅದು ಥೌಸಂಡ್ಸ್ ಟುಗೆದರ್ ಹೊಟ್ಟೋಗ್ಬಿಡುತ್ತೆ. ಲೈಕ್ ಬೇರೆ ಥರ ವೈರಲ್ ಫೀವರ್ ಇನ್ಫೆಕ್ಷನ್ಲಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಲಿ, ಆಮೇಲೆ ಸೆಪ್ಟಿಕ್ ಶಾಕಲ್ಲಿ, ಬೇರೆ ಒಂದು ಮಸಲ್ಸು ಡ್ಯಾಮೇಜಡ್ ಬೈ ದಿ ಡ್ರಗ್ಸ್, ಇದರಲ್ಲೆಲ್ಲನೂ ಆ CPK ಅನ್ನೋದು ಜಾಸ್ತಿ ಆಗುತ್ತೆ. ಆಗ ರ್ಯಾಬ್ಡೋಮೈಲೋಸಿಸ್ ಅಂತಂದರೆ ಮಸಲ್ ಡೆತ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ಕ್ರಿಯಾಟಿನಿನ್ ಅಂದರೆ ಕಿಡ್ನಿ ಫಂಕ್ಷನು ಕ್ರಿಯಾಟಿನಿನ್. ಸೊ ಯಾವಾಗ ಸೀರಮ್ ಕ್ರಿಯಾಟಿನಿನ್ ವರಸ್ಟ್ ಆಗ್ಬಿಡುತ್ತೋ ಪೇಷಂಟ್ ಮೇ ಗೋ ಫಾರ್ ಡಯಾಲಿಸಿಸ್. ಮೋರ್ ದೆನ್ 5, 6, 7, 10, 12 ಹೋಗ್ಬಿಡ್ತಾರೆ. ಆಮೇಲೆ ಡೆತ್ ಆಗೋ ಚಾನ್ಸಸ್ಸು ಜಾಸ್ತಿ. CKD ಆಗ್ಬಿಡ್ಬೋದು, ಕ್ರಾನಿಕ್ ಕಿಡ್ನಿ ಡಿಸೀಸ್, ಅಕ್ಯೂಟ್ ಆನ್ ಕ್ರಾನಿಕ್ ಅಂತ. ಓಕೆ, AKI ಕೂಡ ಆಗ್ಬೋದು. AKI ಕೂಡ. ಆ್ಯಂಡ್ ಅಫ್ಕೋರ್ಸ್ ಪೇಷಂಟ್ಗೆ ಏನಾದರೂ ಮೂರ್ಛೆ ರೋಗ ಆ ಥರ ಕನ್ವಲ್ಷನ್ಸ್ ಏನಾರ ಬಂತು ಅಂದರೆ ನಾವು ಬೆಂಜೋಡೈಪಿನ್ಸ್ ಅಂತ ಯೂಸ್ ಮಾಡ್ತೀವಿ. ಈಗ ಏನು ಫಿಟ್ಸಿಗೆ ಕೊಡ್ತೀವಿ ಅದಕ್ಕೆ ಕೊಡ್ತೀವಿ, ಇಲ್ಲಾಂದರೆ ಸಿಂಪಲ್ ಡೈಸಪಾಮ್ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಪೇಷಂಟ್ ಕೂಲ್ ಡೌನ್ ಮಾಡ್ತೀವಿ, ಆ್ಯಂಗ್ಸೈಟಿ ಫೀಚರ್ಸ್ ಎಲ್ಲನೂ. ಈ ಥರ ಕೆಲವೊಂದು ಪದ್ಧತಿಗಳನ್ನು ಆಸ್ಪತ್ರೆಯಲ್ಲಿ ಮೀಟ್ ಮಾಡ್ತೀವಿ. ಆ್ಯಂಡ್ ಆದಷ್ಟು ಮಟ್ಟಿಗೆ ನಿಮ್ಮ ಮುಖಾಂತರ ಹೇಳೋದಂದರೆ ಪ್ಯಾರಾಸಿಟಮಾಲು, ಅನಾಲ್ಜೆಸಿಕ್ಕು ಯಾರು ಜಾಸ್ತಿ ಇಂಥ ಪೇಷಂಟ್ಗಳಿಗೆ ಕೊಡಬಾರ್ದು. ಸಡನ್ ನೀವು ಟೆಂಪ್ರೇಚರ್ ತೀರಾ ಸಡನ್ನಾಗಿ ಡ್ರಾಪ್ ಮಾಡಿಬಿಟ್ರೆ ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗಿಬಿಡುತ್ತೆ. ಯಾವಾಗ ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗುತ್ತೆ, ಬ್ಲಡ್ ಫ್ಲೋ ಟು ದಿ ಆರ್ಗನ್ಸ್ ಕಮ್ಮಿ ಆಗುತ್ತೆ. ಆರ್ಗನ್ಸ್ ಕಮ್ಮಿ ಆದಾಗ ಎಗೈನ್ ಯು ಮೇ ಡೆವಲಪ್ ಅದರ್ ಸಿಮ್ಟಮ್ಸ್, ಸ್ಟ್ರೋಕು ಆ ಥರ ಏನನ್ನ, ಎಸ್ಪೆಷಲಿ ಕಾರ್ಡಿಯಕ್ ಸಿಮ್ಟಮ್ಸು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಐಸನ್ನು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ತೀರಾ ಐಸ್ ಹಾಕ್ಬಿಟ್ರು ಬ್ಲಡ್ ವೆಸಲ್ ಸ್ಪ್ಯಾಸಮ್ ಆಗ್ಬಿಡುತ್ತೆ, ತುಂಬ ಸ್ಪ್ಯಾಸಮ್. ಅಂದರೆ ತಾವು ಹೇಳ್ತಾ ಇರೋದು ತುಂಬ ಹಾಟ್ ಪ್ರದೇಶದಲ್ಲಿರುವಾಗ, ಬಾಡಿ ತುಂಬ ಹೀಟ್ ಆಗಿರುವಾಗ, ತುಂಬಾ ಟೆಂಪರೇಚರ್ ಇರುವಾಗ ಸಡನ್ನಾಗಿ ನೀವು ಐಸ್ ವಾಟರ್ ನೀರು ಕುಡಿದು ಬಿಡೋದು ಇಲ್ಲ, ಅಥವಾ ನೀವು ಸಡನ್ನಾಗಿ ಯಾವುದೋ ಒಂದು ಐಸ್ ಕ್ಯಾಂಡಿ ಸೇವಿಸ್ಬಿಡೋದು, ಅಥವಾ ಸಡನ್ನಾಗಿ ನೀವು ಗಡಗಡ ಅಂತ ನೀವು ಬಾಡಿನ ತಂಪು ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀವು ಸಡನ್ನಾಗಿ ಅದು ಸರ್ಜ್ ಡೌನ್ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡೋದು, ಅದೆಲ್ಲ ಮಾಡಬಾರ್ದು ಅಂತ ತಾವು ಹೇಳ್ತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ವಿಟಮಿನ್ ಸಿ ಆ್ಯಂಡ್ ಲೇಟೆಸ್ಟ್ ಪೇಪರ್ ಎಸ್ಪೆಷಲಿ ಇನ್ ದ ಚಿಲ್ಡ್ರನ್ಸ್, ವಿಟಮಿನ್ ಜಿಂಕ್, ದೀಸ್ ಆರ್ ದಿ ಕಂಟೆಂಟ್ಸ್ ಜಾಸ್ತಿ ಇರೋದನ್ನು ಯೂಸ್ ಮಾಡಬೇಕು. ಅಲ್ಲಿ ಗೆಟ್ ಬ್ಯಾಕ್ ಟು ಡಾಕ್ಟರ್. ಮಾತಾಡ್ತೀನಿ, ಭಾಳ ಇನ್ಫಾರ್ಮೇಟಿವ್ ಆಗಿ ಭಾಳ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ನಾನು ಮಾತನಾಡ್ತೀನಿ ಹೀಟ್ ಸ್ಟ್ರೋಕ್ ಒಂದು, ಅದರ ಜೊತೆಗೆ ಸನ್ ಸ್ಟ್ರೋಕ್ ಅಂತ ಕೂಡ ಮಾತನಾಡ್ತಾರೆ ಒಂದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಹೀಟ್ ಸ್ಟ್ರೋಕಿಂದ ತಾವು ಹೇಳಿದ ಹಾಗೆ ಇನ್ ಸೀರಿಯಸ್ ಕಂಡೀಷನ್ಸ್ ಕೆಲವು ದೇಹದ ಆರ್ಗನ್ಗಳನ್ನೇ ಇದು ನಾಶಪಡಿಸ್ಬಿಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಈಗ 12ರಿಂದ 3 ಗಂಟೆ ಇದು ಪೀಕ್ಸ್ ಸಮ್ಮರ್ ಟೈಮ್ನಲ್ಲಿ, ಪೀಕ್ ಸೂರ್ಯ ಮೇಲಿರುವ ಟೈಮ್ನಲ್ಲಿ ಹೊರಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಭಾಳ ಜನಕ್ಕಿರುತ್ತೆ. ಗರ್ಭಿಣಿಯರಿಗಿರುತ್ತೆ, ಬಾಣಂತಿಯರಿಗಿರುತ್ತೆ, ಹೆಣ್ಮಕ್ಳಿಗಿರುತ್ತೆ, ವೃದ್ಧರಿಗಿರುತ್ತೆ, ಪಾಪ ಅಜ್ಜಿಯರಿಗಿರುತ್ತೆ, ಸುಮಾರು ಜನಕ್ಕಿರುತ್ತೆ, ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗಿರುತ್ತೆ. ಆ ಸಂದರ್ಭದಲ್ಲಿ ಕಾಷಿಯಸ್ನೆಸ್ ಹೇಗೆ ತೆಗೆದುಕೊಳ್ಳೋದು, ಕಾಷನ್ ಹೇಗೆ ತಗೊಳ್ಳೋದು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.